ಆಪರೇಷನ್ ಸಿಂಧೂರ. ಯಾವ ಸಿಂಧೂರವನ್ನು ಅಳಿಸಿ ಹಾಕುವಂತ ಕೆಲಸವನ್ನ ಉಗ್ರರು ಮಾಡಿದ್ರು, ಅದೇ ಸಿಂಧೂರದ ಹೆಸರಲ್ಲಿ ಆ ಉಗ್ರರನ್ನ ಬೆಂಕಿಯಲ್ಲಿ ಸುಡೋ ರೀತಿಯಲ್ಲಿ ಹಣೆಗಿಡುವಂತ ಕುಂಕುಮನು ಕೆಂಪಾಗೇ ಇರುತ್ತೆ. ಉಗ್ರರನ್ನ ಹೊಡೆದು ಹಾಕಿದ್ದು ಅದೇ ರೀತಿಯಲ್ಲೇ ಕೆಂಪಾಗೇನೆ ಉರಿದು ಸುಟ್ಟು ಹಾಕುವ ರೀತಿಯಲ್ಲಿ. ಇನ್ನು ಯಾವ ರೀತಿಯಾಗಿ ಆಯಿತು? ಮಧ್ಯರಾತ್ರಿ 1:44ಕ್ಕೆ ಏರ್ ಸ್ಟ್ರೈಕ್ ನಡೆಯುತ್ತೆ. 1:33 1:44 ಸುಮಾರಿನಲ್ಲಿ ನಡೆಯುವಂಥದ್ದು. ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಹಾಗೆ ಹೀಗೆ ಅಲ್ಲ, ವೆಲ್ ಪ್ಲಾನ್ಡ್. ಒಂದು ಕಡೆಗೆ ಇಡೀ ಪ್ರಪಂಚ ಬೇರೆ ಕಡೆಗೆ ತಿರುಗಿ ನೋಡ್ತಾ ಇತ್ತು, ಭಾರತ ಯುದ್ಧಕ್ಕೆ ತಯಾರಿ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ. ಆದರೆ ಪಾಕ್ನ 9 ನೆಲೆಗಳನ್ನ ಉಡೀಸ್ ಮಾಡಿತ್ತು. ಆ ತಯಾರಿ ಏನಿತ್ತು ಅಂತಂದ್ರೆ ಟೆರರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಆ ಇನ್ಫಾರ್ಮೇಶನ್ ಮೊದಲೇ ಇತ್ತು. ಅದರ ಜೊತೆಗೆ ಕೆಲವೊಂದಿಷ್ಟು ತಯಾರಿ ಮಾಡ್ಕೊಳ್ಬೇಕಾಗಿತ್ತು. ಇನ್ನೊಂದು ಕಡೆಗೆ ದೇಶ, ನಾವು ಕೂಡ ಇದರಲ್ಲಿ ಇದ್ದೀವಿ, ಭಾಗಿಯಾಗಬೇಕು ಅನ್ನೋ ರೀತಿಯಲ್ಲಿ ಮಾಕ್ ಡ್ರಿಲ್ ತಯಾರಿ ಮಾಡಿಸ್ತಾ ಇತ್ತು. POK 5, ಪಾಕ್ನ 4 ನೆಲೆಗಳು ಕೂಡ ಉಡೀಸ್ ಆಗಿರೋದು. POK ಅಲ್ಲಿ 5, ಪಾಕ್ನ 4 ನೆಲೆಗಳು ಉಡೀಸ್ ಆಗಿರೋದು. ನೋಡಿ, POK ವಶಪಡಿಸಿಕೊಳ್ಬೇಕಾದದ್ದು 1965ರಲ್ಲಿ. ನಾವು ಲಾಹೋರ್ವರೆಗೂ ಕೂಡ ಹೋಗಿದ್ವಿ. ಆ ಸಂದರ್ಭದಲ್ಲಿ ಶಾಸ್ತ್ರೀಜಿ ಇದ್ರು, ಲಾಹೋರ್ವರೆಗೂ ಕೂಡ ಹೋಗಿದ್ವಿ. ಆಗ ತೆಗೆದುಕೊಂಡಂತ ನಿರ್ಣಯ ಇದೆಯಲ್ಲ, ಹೋಗಿ ಕುತ್ಕೊಂಡ್ಬಿಟ್ಟು ಶಾಂತಿ ಮಾತುಕತೆಯನ್ನ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಪಾಪ ನಮ್ಮ ಸೈನಿಕರೆಲ್ಲ ವಾಪಸ್ ಕರೆಸ್ಕೊಟ್ರು. ಅವತ್ತೇ POKನ ನಮ್ಮ ಹತ್ರ ಇಟ್ಕೊಳ್ಬೇಕಾಗಿತ್ತು ಒಪ್ಪಂದದ ಪ್ರಕಾರ. ಅವತ್ತು ಕಾಂಗ್ರೆಸ್ ಮಾಡಿದಂಥ ಎಡವಟ್ಟು ಇವತ್ತು ಕೂಡ ನಾವು POKಯಲ್ಲಿ ಅನುಭವಿಸಬೇಕಾಗಿದೆ. ಅದರ ಪರಿಣಾಮ 5 ಟೆರರಿಸ್ಟ್ ಕ್ಯಾಂಪ್ಗಳಲ್ಲಿ ಇರೋದು. ಇನ್ನು ದೊಡ್ಡ ದೊಡ್ಡ ಇದಾವೆ, ಸಿಕ್ಕಾಪಟ್ಟೆ ಇದಾವೆ, ಎಲ್ಲ ತಯಾರಾಗೋದಲ್ಲೇ. 70ಕ್ಕೂ ಹೆಚ್ಚು ಉಗ್ರರು ಮಟಾಶ ಆಗಿದ್ದಾರೆ. ಅದು 70 ಅಂತಿದ್ದಾರೆ, 100 ಅಂತಿದ್ದಾರೆ. ಲೆಕ್ಕಗಳನ್ನ ಪಾಕಿಸ್ತಾನ ಕೊಡ್ತಾ ಇಲ್ಲ. ನಾನೀಗಷ್ಟೇ ನೋಡ್ತಾ ಇದ್ದೆ, ಪಾಕಿಸ್ತಾನದ ಸೇನಾಧಿಕಾರಿ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳ್ತಾ ಇದ್ದ, ನಮ್ಮ ನಾಗರಿಕರಿಗೆ ಅಷ್ಟಾಗ್ಬಿಟ್ಟಿದೆ, ನಮ್ಮ ನಾಗರಿಕರಿಗೆ ಇಷ್ಟು ನೋವಾಗ್ಬಿಟ್ಟಿದೆ, ನಮ್ಮ ಒಬ್ರು ಇದಾಗ್ಬಿಟ್ಟಿದ್ದಾರೆ, ಮಸೀದಿಗಳ ಮೇಲೆಲ್ಲ ದಾಳಿ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಟೆರರಿಸ್ಟ್ಗಳ ಸತ್ರು ಅನ್ನೋದನ್ನ ಯಾಕೆ ಹೇಳ್ತಾ ಇಲ್ಲ ಇವನು? ಅದನ್ನು ಹೇಳಿದ್ದಿದ್ರೆ ಗೊತ್ತಾಗಿರೋದು ಪ್ರಪಂಚಕ್ಕೆ, ಓ ಟೆರರಿಸ್ಟ್ಗಳನ್ನೆಲ್ಲ ಇವನು ಸಾಕ್ತಾ ಇದ್ದಾರೆ ಅಂತ ಹೇಳಿ. ಅದನ್ನು ಹೇಳಲ್ಲ ಅವರು, ಬರೀ ಅಮಾಯಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ಪ್ರಪಂಚದ ಮುಂದೆ. ಲಷ್ಕರ್ ಜೈಷ್ ಉಗ್ರರ ತಾಣಗಳ ಧ್ವಂಸವನ್ನ ಮಾಡಿರೋದು. ಮೂಲವಾಗಿ ಒಂದು ಇನ್ಫಾರ್ಮೇಶನ್, ಅತಿ ಹೆಚ್ಚು ಟೆರರಿಸ್ಟ್ಗಳನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದು. ಉತ್ಪಾದನೆ ಅಂತಂದ್ರೆ ಹುಟ್ಟಿಸೋದಲ್ಲ, ಕರ್ಕೊಂಡು ಬಂದು ತರಬೇತಿಯನ್ನ ಕೊಡುವಂತಹ ಜಾಗ ಏನಿದೆ ಅದನ್ನ ನಾಶವನ್ನ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಕೇಳಬಹುದು, ಇನ್ನೊಂದು ಟೆರರಿಸ್ಟ್ ಕ್ಯಾಂಪ್ ಮತ್ತೊಂದು ರೆಡಿ ಮಾಡ್ಕೊಳ್ಬಹುದು. ಆದರೆ ಮತ್ತೆ ತಯಾರಿ ಮಾಡ್ಕೊಳ್ಳೋಕೆ ಮತ್ತೊಂದಿಷ್ಟು ಟೈಮ್ ಬೇಕು. ದಾಳಿ ನಡೆಸಿ ಫೈಟರ್ ಜೆಟ್ಗಳು ವಾಪಸ್ ಬಂದಿವೆ. ಅದೇನೇನು ಹೇಳ್ತಾ ಇದ್ರಲ್ಲ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ನಮ್ಮ ಹತ್ರ ರಡಾರ್ಗಳಿದ್ದಾವೆ, ಬಂದಾದ್ರೂ ನೋಡಿ ಹೆಂಗ್ ಹೊಡೆದಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಹೋಗಿ ನುಗ್ಗಿ ಹೊಡೆದು ವಾಪಸ್ ಬಂದಿದೀವಿ. ಏನು ಕಡಿಮೆನಾ? ಆಲ್ಮೋಸ್ಟ್ ಆಲ್ ಲಾಹೋರ್ ಹತ್ತತ್ರ ಹೋಗಿ ಹೊಡೆದು ಬಂದಿರೋದು ನಾವು. ಏರ್ ಸ್ಟ್ರೈಕ್ 1 ಮುಜಾಫಿರ್ಬಾದ್, ಇದು ಮೊದಲನೇದು. ಅಂದ್ರೆ ಮೊದಲನೇದಂದ್ರೆ 1ನೇದ್ದು 2ನೇದ್ದು ಹಂಗಲ್ಲ, ಏಕಕಾಲದಲ್ಲಿ ಹೋಗಿ ಹೊಡೆದು ಬಂದಿರೋದು. 23 ನಿಮಿಷದಲ್ಲಿ 9 ಜಾಗಗಳಲ್ಲಿ ಹೊಡೆದು ಹಾಕಿ ಬಂದಿದ್ದೀವಿ. 70 ಉಗ್ರರು ಸಾವನ್ನಪ್ಪಿದ್ದಾರೆ. ಏರ್ ಸ್ಟ್ರೈಕ್ ನಂಬರ್ 2 ಮುಜಾಫರಾಬಾದ್. ಪ್ರತಿಯೊಂದು ಕೂಡ ಟೆರರಿಸ್ಟ್ ಕ್ಯಾಂಪ್ಗಳಿರುವಂಥದ್ದೇ. ನಮಗಿರುವಂಥ ಇನ್ಫಾರ್ಮೇಶನ್ಗಳು ಎಲ್ಲವೂ ಕೂಡ ನಿಖರವಾಗಿ ಇದ್ಕೊಂಡೇ ಹೊಡೆದು ಬಂದಿರೋದು. ಪರ್ಟಿಕ್ಯುಲರ್ ಅಲ್ಲೇ ಯಾಕೆ ಹೊಡಿಬೇಕಾಗಿತ್ತು? ಆಗಿದ್ದಾಗ ಬೇರೆ ಯಾಕೆ ಜಾಗ ಸಿಗಲಿಲ್ಲ? ಇನ್ಫಾರ್ಮೇಶನ್ ಇರುತ್ತೆ, ಟೆರರಿಸ್ಟ್ಗಳು ಇಲ್ಲೇ ಇದ್ದಾರೆ ಅಂತೇಳಿ. ಏರ್ ಸ್ಟ್ರೈಕ್ ನಂಬರ್ 3 ಬವಲ್ಪುರ್. ನೇರವಾದಂಥ ಏಟನ್ನು ಕೊಟ್ಟಿರೋದು. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಏನು ಮುಂದೆ ಇನ್ಫಾರ್ಮೇಶನ್ ಕೊಡ್ತೀವಿ ನಿಮಗೆ, ಎಲ್ಲಿದೆ ಇದು ಆಕ್ಚುಲಿ ಅಂತ ಹೇಳಿ. ವಿತ್ ಮ್ಯಾಪ್ ಸಾಧ್ಯ ಆದರೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಏರ್ ಸ್ಟ್ರೈಕ್ 4 ಕೋಟ್ಲಿ ಬಳಿ ಆಗುತ್ತೆ. ಏರ್ ಸ್ಟ್ರೈಕ್ ಪಾಕಿಸ್ತಾನ ಏನ್ ಅನ್ಕೊಂಡಿತ್ತು ಅಂತಂದ್ರೆ, ಭಾರತ ಏನಾದರೂ ಏರ್ ಸ್ಟ್ರೈಕ್ ಮಾಡಿದ್ರೆ ಅದು POK ಒಳಗಡೆಗೆ ಮಾತ್ರ ಮಾಡ್ಕೊಳ್ಳುತ್ತೆ, ನಮ್ಮ ಹತ್ರ ಒಳಗಡೆಗೆ ಬರೋದಿಲ್ಲ, ಪಾಕಿಸ್ತಾನದ ಒಳಗಡೆಗೆ ಅನ್ಕೊಂಡಿತ್ತು. ನುಗ್ಗೆ ಹೊಡೆದು ಬಂದಿದ್ದೇವೆ ಈ ಸಲ. 4 ಪಾಕಿಸ್ತಾನದ ಒಳಗಡೆಗೆ ಇರುವಂತ ಜಾಗಗಳನ್ನೇ ಹೊಡೆದು ಬಂದಿದ್ದೀವಿ. ಏರ್ ಸ್ಟ್ರೈಕ್ 6 ಗುಲ್ಫೂರ್. ಒಟ್ಟು 9 ಏರ್ ಸ್ಟ್ರೈಕ್ 9 ಕಡೆಗಳಲ್ಲಿ ಮಟಾಶ್ ಮಾಡಿ ಬಂದಿರೋದು. ಈಗ ಪಾಕಿಸ್ತಾನ ನಮ್ಮಲ್ಲಿ ನಾಗರಿಕರಿಗೆ ಹಂಗಾಗ್ಬಿಟ್ಟಿದೆ, ನಮ್ಮಲ್ಲಿ ಮಸೀದಿ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಕೊಳ್ತಾರೆ. ಹೇಳ್ಕೊ, ನಿನಗೆ ಯಾರು ಬೇಡ ಅಂದಿತ್ತು? ನಮ್ಮಲ್ಲಿ ಇರುವಂಥ ನಾಗರಿಕರನ್ನೇ ನೀನು ಹೊಡೆದಿದ್ದಲ್ಲ. ಏರ್ ಸ್ಟ್ರೈಕ್ 7 ಬಿಂಬರ್ನಲ್ಲಿ. ಇದರದೆಲ್ಲ ಡೀಟೇಲ್ ಆಗಿದ್ದಾವೆ, ಎಷ್ಟೆಷ್ಟು ಯಾವ್ಯಾವ ಕ್ಯಾಂಪ್ಗಳಿದೆ, ಇಲ್ಲೆಲ್ಲ ಎಷ್ಟೆಷ್ಟು ಟೆರರಿಸ್ಟ್ಗಳಿದ್ರು ಅನ್ನುವಂಥದ್ರ ಡೀಟೇಲ್ ಅನ್ನು ಹೇಳ್ತೀವಿ. ಆಗಲೂ ಕೂಡ ನಿಮ್ಗೆ ಹೇಳ್ತೀವಿ, ಮತ್ತೊಮ್ಮೆ ಹೇಳ್ತೀವಿ ಅದನ್ನು. ಏರ್ ಸ್ಟ್ರೈಕ್ 8 ಮರಿಡಿಕೆ. ಇವೆಲ್ಲ ಉಗ್ರರ ತರಬೇತಿ ಕೇಂದ್ರಗಳು ಮತ್ತೆ ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಜಾಗಗಳು. ಜೊತೆಗೆ ಪಾಕಿಸ್ತಾನ ಈ ರೀತಿಯಾಗಿ ಏನಾದರೂ ಭಾರತ ಅಟ್ಯಾಕ್ ಮಾಡುತ್ತೆ ಅಂತಂದಾಗ ಅವರನ್ನ ಕೆಲವು ಕಡೆಗಳಲ್ಲಿ ಸೇಫ್ ಆಗಿಡುವಂಥ ಜಾಗಗಳಾಗಿತ್ತು. ಏರ್ ಸ್ಟ್ರೈಕ್ 9 ಸಿಯಾಕೋಟ್ ಕ್ಯಾಂಪ್
ಬಹಳ ದೊಡ್ಡದಾಗಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳಲ್ಲಿ ಒಂದು ಕೂಡ ಅಲ್ಲೂ ಕೂಡ ನೇರವಾಗಿ ಹೊಡೆದಾಕಿ ಬಂದಿದ್ದೀವಿ. ಒಟ್ಟು 9 ಏರ್ ಸ್ಟ್ರೈಕ್. ನೋಡಿ, ಈಗ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ನಿಮಗೆ. ಉಗ್ರರ 9 ನೆಲೆಗಳು ಒಡಿಶಾ ಆಗಿರುವಂಥದ್ದು. ಸೊ ಫಸ್ಟ್ ಮ್ಯಾಪ್ ನೋಡ್ಕೊಂಡ್ಬಿಡಿ, ಎಲ್ಲೆಲ್ಲಿದೆ, ಹೇಗೇಗಿದೆ ಅಂತ ಹೇಳಿ. ನೋಡಿ, 4 ಜಾಗಗಳು ನಮಗೆ POK ಸಿಗುತ್ತೆ, 5 ಜಾಗಗಳು POK ಸಿಗುತ್ತೆ, 4 ಜಾಗಗಳು ಪಾಕಿಸ್ತಾನದ ಒಳಗಡೆ ಹೋಗಿ ನುಗ್ಗಿ ಹೊಡೆದು ಬಂದಿರೋದು. ನೋಡಿ, ಮುಜಾಫಿರಾಬಾದ್ ಇದು POKಯ ನಿಮಗೆ ಈ ಭಾಗವನ್ನು ತೋರಿಸ್ತಾ ಇದ್ರೆ ಗೊತ್ತಾಗುತ್ತೆ. ನಮಗೆ ಶ್ರೀನಗರ ಇಲ್ಲಿದೆ, ಇಲ್ಲೊಂದು ಬಾರ್ಡರ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಸ್ಕ್ರೀನಲ್ಲಿ. ನೆಕ್ಸ್ಟ್ ನಮಗೆ ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಸಿಗುವಂಥದ್ದೇ ಮುಜಾಫಿರಾಬಾದ್ ಒಳಗಡೆಗೆ. ಕೋಟ್ಲಿ ಶ್ರೀನಗರದಿಂದ ನಮ್ಮ ಗಡಿ ಭಾಗದಿಂದ ಸ್ವಲ್ಪ ಒಳಗಡೆಗೆ. ಗುಲ್ಫೂರ್ ಕೂಡ ಅಲ್ಲೇ ಬರುತ್ತೆ, ಅಕ್ಕಪಕ್ಕದಲ್ಲೇ. ಬಿಂಬರ್ ಕೂಡ ಜಮ್ಮುವಿನ ಪಕ್ಕದಲ್ಲಿ ಬರುತ್ತೆ. ಇನ್ನು ಸಿಯಾಕೋಟ್ ಕ್ಯಾಂಪ್ ಏನಿದೆಯಲ್ಲ, ಇದು ನಮಗೆ ಈ ಪಂಜಾಬ್ನ ಪ್ರಾಂತ್ಯದ ಈ ಭಾಗಗಳಲ್ಲಿ ಸಿಗುತ್ತೆ. ನಮಗೆ ರಾಜಸ್ಥಾನ್, ಪಂಜಾಬ್ನ ಈ ಭಾಗಗಳಲ್ಲಿ ಸರಿಯಾಗಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಚಾಕಾರ್ ಮತ್ತು ಬವಲ್ಪುರ್, ಇವಿಷ್ಟು ಕೂಡ POKಯಲ್ಲಿ ಬರುವಂಥ ಜಾಗಗಳು. ಪಾಕಿಸ್ತಾನದ ಒಳಗಡೆಗೆ ಹೋಗಿ ನುಗ್ಗಿ ಹೊಡೆದಿರುವಂಥದ್ದು 4 ಜಾಗಗಳು. POKಯಲ್ಲಿ 5 ಟೆರರಿಸ್ಟ್ ಕ್ಯಾಂಪ್ಗಳನ್ನು ಹೊಡೆದು ಹಾಕಿರೋದು ನಾವು. ಬಹಳ ನೋಡಬೇಕಾಗಿರುವಂಥದ್ದು ಯಾವ ರೀತಿಯಲ್ಲಿ ಹೊಡೆದು ಹಾಕಿದ್ದೀವಿ ಅಂತೇಳಿ. ಬಟ್ ಇದಿಲ್ಲಿಗೆ ನಿಂತೋಯ್ತಾ? ಸಮಾಧಾನ ಆಗೋಯ್ತಾ? ದೀಪಾವಳಿ ಪಟಾಕಿ ಹಚ್ಬಿಡೋಣ? ನೋ. ಯಾಕೆ ಅಂತಂದರೆ ಈ ಪಾಕಿಸ್ತಾನ ನಂಬುವಂಥದ್ದಲ್ಲ. ಅವರು ಬೇರೆ ಇನ್ಯಾವುದಾದ್ರೂ ರೂಪದಲ್ಲಿ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಬೇಕು. ನೀವು ಇರುವಂಥ ಜಾಗಗಳು, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥವ್ರು ಹೊಸಬ್ರು ಯಾರಾದರೂ ಬಂದಿದ್ದಾರಾ, ಏನಾದರೂ ಮೂಮೆಂಟ್ಸ್ಗಳಾಗ್ತಾ ಇದೆಯಾ, ಎಲ್ಲಾದರೂ ಬ್ಯಾಗ್ಗಳು ಇಟ್ಟಿದ್ದಾರಾ? ಯಾಕಂತಂದರೆ ಯಾವಾಗಾದರೂ ಸ್ಲೀಪರ್ ಸೆಲ್ಗಳು ಯಾವಾಗ ಆಕ್ಟಿವೇಟ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಸ್ಲೀಪರ್ ಸೆಲ್ಗಳು ಇದರ ಪ್ರತೀಕಾರವಾಗಿ ಎಲ್ಲಾದರೂ ಸ್ಫೋಟವನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಬಹಳ ಅಲರ್ಟ್ ಆಗಿರಬೇಕು. ನಾವು ಈ ರೀತಿಯಾಗಿ ಸಂಭ್ರಮಾಚರಣೆ ಮಾಡಿಕೊಂಡು ಎಚ್ಚೆತ್ಕೊಂಡು ಕೂತ್ಕೊಳ್ಬಾರ್ದು, ಮರೆತ್ಕೊಂಡು ಕೂತ್ಕೊಳ್ಬಾರ್ದು, ಎಚ್ಚರವಾಗಿರಬೇಕು.